ಮೂಡಿಗೆರೆ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಹಲ್ಲೆಗೆ ಒಳಗಾದ ಅಪ್ರಾಪ್ತ ವಿದ್ಯಾರ್ಥಿ ಮೇಲೂ ಗಂಭೀರ ಆರೋಪ ಕೇಳಿಬಂದಿದೆ. ಮತಾಂತರಕ್ಕೆ ಒತ್ತಾಯಿಸಿ ಅಶ್ಲೀಲ ಫೋಟೋ ಹರಿಬಿಟ್ಟಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಮತಾಂತರಗೊಂಡು ಮದುವೆ ಆಗದೆ ಇದ್ರೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ಆರೋಪಿಸಲಾಗಿದೆ. ಹುಡುಗಿಯ ಅಪ್ಪ ಅಮ್ಮನನ್ನ ಕೊಲ್ಲೋದಾಗಿ ಅಪ್ರಾಪ್ತೆಗೆ ಆ ಬಾಲಕ ಬೆದರಿಕೆ ಹಾಕಿದಾನಂತೆ. ಹೆತ್ತವರನ್ನ ಕೊಲ್ತಾನೆ ಅಂತ ಹೆದರಿ ಪೋಷಕರಿಗೆ ದೂರು ಕೊಡೋದು ಬೇಡ ಅಂತ ಹೇಳಿದ್ಲು ಬಾಲಕಿ. ಅಪ್ರಾಪ್ತ ಬಾಲಕ ಹಾಗೂ ಆತನ ಪೋಷಕರು ಹೇಳಿದಂತೆ ಕೇಳುತ್ತೇನೆ, ಇಲ್ಲ ಸಾಯಿಸ್ತಾನೆ ಅಂತ ಹೆದರಿದ್ದಾಳಂತೆ ಬಾಲಕಿ. ಅಪ್ರಾಪ್ತ ಬಾಲಕ ಹಾಗೂ ಆತನ ಪೋಷಕರ ವಿರುದ್ಧ ಇದೀಗ ಬಾಲಕಿ ಪೋಷಕರು ದೂರನ್ನ ಕೊಟ್ಟಿರೋದು. ಹಿಂದೂ ಸಂಘಟನೆ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಅಪ್ರಾಪ್ತ ಬಾಲಕ ಕೂಡ ದೂರನ್ನ ಕೊಟ್ಟಿದ್ದಾನೆ. 6 ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿದೆ. ಬಾಲಕಿ ಪೋಷಕರ ದೂರಿನ ಅಡಿ ಅಪ್ರಾಪ್ತ ಬಾಲಕ ಹಾಗೂ ಆತನ ಪೋಷಕರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಇನ್ನು ಬಾಲಕಿಯ ಪೋಷಕರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ಹಾಗೆ ಪ್ರತಿ ದೂರು ದಾಖಲಾಗಿದೆ. ಪೋಕ್ಸೋ ಐಟಿ ಆಕ್ಟ್ ಅಡಿಯಲ್ಲಿ ಬಾಲಕನ ಮೇಲೂ ಪ್ರಕರಣ ದಾಖಲಾಗಿದೆ. ಬಾಲಕನ ಪೋಷಕರ ಮೇಲೂ ಕೂಡ ಪ್ರಚೋದನೆ ಆರೋಪದಡಿ ದೂರು ದಾಖಲಾಗಿದೆ. ಪ್ರಕರಣ ಕುರಿತು ತೀವ್ರ ಹಾಗೂ ಸಂಕ್ಷಿಪ್ತ ತನಿಖೆ ನಡೆಸ್ತೀವಿ ಅಂತ ಎಸ್ಪಿ ಜಿತೇಂದ್ರ ದಯಾಮ ಹೇಳಿದ್ದಾರೆ. ಲಿಮಿಟ್ ಅಲ್ಲಿ ಅರೌಂಡ್ 7:30 ನಮಗೆ ಒಂದು ಕಂಪ್ಲೇಂಟ್ ಬಂತು ಈ ಸ್ಟೇಷನ್ ಅವರಿಗೆ. ಈ ಕಂಪ್ಲೇಂಟ್ ಅಲ್ಲಿ ಪ್ರೈಮಾ ಫೆಸೈ ಮೋರಲ್ ಪೊಲೀಸಿಂಗ್ ತರ ಕಾಣ್ತಾ ಇದೆ. ಬಟ್ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಇದೇ ಮ್ಯಾಟರ್ಗೆ 2 ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. 51 and 52 ಪಬ್ಲಿಕ್ 26 ಆಫ್ ಮೂಡಿಗೆರೆ ಸ್ಟೇಷನ್. 2 FIR ಅಲ್ಲಿ ಬಿಕಾಸ್ both this victim, one of the victim and associate of the victim, they are both minor only. So minor ಇದ್ದಾಗ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿದೆ. ಸೆಕೆಂಡ್ ಕೇಸ್ ಅಲ್ಲಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರೊವಿಷನ್ ಕೂಡ ಇನ್ವೋಕ್ ಮಾಡಿದೆ. ಈ ಸ್ಟೇಷನ್ ಮುಂದೆ ಜನ ಯಾರು ಸೇರ್ಸಿಲ್ಲ. ಬಟ್ ಓಪನ್ ಪ್ಲೇಸ್ ಅಲ್ಲಿ ಅವರಿಗೆ ಕರಿ ಮತ್ತೆ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ. ಬಟ್ ಈ ಟೈಮ್ ಪೇರೆಂಟ್ಸ್, ಹುಡುಗಂದು ಪೇರೆಂಟ್ಸ್ ಮತ್ತೆ ಹುಡುಗಿಂದು ಪೇರೆಂಟ್ಸ್ ಜೊತೆಗೆ ಇದ್ರು. ಮತ್ತೆ ಅವರು ಸ್ವಲ್ಪ ಇಂಟರ್ವ್ಯೂನ್ ಮಾಡಿ ಸಿಚುವೇಶನ್ ಡಿಫ್ಯೂಸ್ ಮಾಡಿದ್ದಾರೆ. ಮತ್ತೆ ತಕ್ಷಣ ನಮ್ಮವರಿಗೆ ಮಾಹಿತಿ ಬಂತು. ನಮ್ಮವರು ಹೋಗಿ ಮತ್ತೆ ಇಲ್ಲಿ ಸಿಚುವೇಶನ್ ಡಿಫ್ಯೂಸ್ ಮಾಡೋಕೆ ಪ್ರಯತ್ನ ಪಟ್ಟು ಮತ್ತೆ ಅವರಿಗೆ ಸ್ಟೇಷನ್ ಕರ್ಕೊಂಡ್ ಬನ್ನಿ, ಅವ್ರದ್ದು ಸ್ಟೇಟ್ಮೆಂಟ್ ಮತ್ತೆ ರಿಟರ್ನ್ ಕಂಪ್ಲೇಂಟ್ ಮೇಲೆ FIR ತಗೊಂಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ನಾನು ರಿಜಿಸ್ಟರ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾವ ಫೋಟೋ ವೈರಲ್ ಮಾಡಿದ್ದಾರೆ ಅಥವಾ ಈ ತರ ಮಾಡಿದ್ದಾರೆ ಮಾಡಿಲ್ಲ, ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. PUC ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ PU ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.